ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ನಾನು ಸುಮಾರು ದಿನ ಮೇಲೆ ವ್ಲಾಗ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮೊಬೈಲ್ ಹಾಳಾಗಿತ್ತು, ಈ ರೀಸನಿಂದ ಅಪ್ಡೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಮೊಬೈಲ್ ತೊಗೊಂಡು ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿವತ್ತು ಬೆಳಗ್ಗೆಯಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ಜಸ್ಟ್ ಟಿಫನ್ ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ಕುಷ್ಕ ರೈಸ್ ಹೇಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕುಷ್ಕ ರೈಸು. ಈ ರೀತಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಕುಷ್ಕ ರೈಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಾಕಿಟ್ಕೊಂಡು 1.5 ಅಷ್ಟು ಹಾಕಿಟ್ಕೊಂಡಿದ್ದೀನಿ. ಫಸ್ಟ್ 1 ಕಪ್ ಹಾಕಿಟ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ನಿಸ್ತು, ಅದಕ್ಕೆ ಇನ್ನೂ ಅರ್ಧ ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಟೊಮೆಟೊ ಹಣ್ಣನ್ನ ಹೆಚ್ಕೋತಾ ಇದ್ದೀನಿ. ಕುಷ್ಕ ರೈಸ್ಗೆ ಟೊಮೆಟೊ ಹಣ್ಣು ಸ್ವಲ್ಪ ಇರಲಿ, ತುಂಬ ಹಾಕಬೇಡಿ. ಈ ಟೊಮೆಟೊ ಹಣ್ಣು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದೆ, ತುಂಬಾ ಟೇಸ್ಟಿಯಾಗಿರುತ್ತೆ ಕುಷ್ಕ ರೈಸು. ಟ್ರೈ ಮಾಡಿ ಹೇಗಾಗುತ್ತೆ ಅಂತ ನನಗೆ ಎಂಡಿಂಗ್ವರೆಗೂ ನೋಡಿ ಹೇಗಾಗುತ್ತೆ ಅಂತ ನೀವು ಟ್ರೈ ಮಾಡಿ ಚಿಕ್ಕ ಕಮೆಂಟ್ ಮಾಡಿ. ನಾನಿಲ್ಲಿ 2 ಟೊಮೆಟೊ ಹಣ್ಣು ಮತ್ತು 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು 2 ಸಮವಾಗಿ ಉದ್ದುದ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಹಣ್ಣು ನಾವು ಹೆಚ್ಕೊಂಡಾದ ನಂತರ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಬಟ್ ಇಲ್ಲಾಂದರೆ ಆಪ್ಷನಲ್ಲು. ಅದರೊಟ್ಟಿಗೆ ನಾನು ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕ್ಕೋತಾ ಇದ್ದೀನಿ. 2 ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ, ಬಟ್ ನಮಗೆ ಇಷ್ಟ ಆಗಲ್ಲ. ನಾನು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನು ಅದೆರಡನ್ನು ಬಿಟ್ಟರೆ ಬೇರೆ ಯಾವ ಮಸಾಲೆನೂ ಇದುಗಳನ್ನ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಈರುಳ್ಳಿನ ಸ್ವಲ್ಪ ಕುಷ್ಕ ರೈಸ್ಗೆ ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಆಗುವವರೆಗೂ ನಾನು ಈರುಳ್ಳಿನ ಹುರ್ಕೊಂಡಿದ್ದೀನಿ. ಅದರೊಟ್ಟಿಗೆ 1-2 ಮೆಣಸಿನ್ಕಾಯಿನ ಅರ್ಧ ಹೆಚ್ಚಾಕೊಂಡಿದ್ದೀನಿ. ತೋರಿಸುವಾಗ ಮರ್ತೋಯ್ತು, ಬೇಜಾರು ಮಾಡ್ಕೋಬೇಡಿ, ಹೆಚ್ಚಿಟ್ಕೊಳ್ಳಿ ಅದನ್ನು ಕೂಡ. ಅದರೊಟ್ಟಿಗೆ ನಾನು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣು ಎರಡೂ ಒಟ್ಟಿಗೆ ಆ್ಯಡ್ ಮಾಡ್ಕೊತೀನಿ. ಇದಾದ ನಂತರ ಸ್ವಲ್ಪ ಬಾಡಿಸ್ಕೊಂಡು ಒಟ್ಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಬಾಡಿಸ್ಕೋತೀನಿ. ಮಾಡೋದ್ರಿಂದ ಈ ಟೊಮೆಟೊ ಹಣ್ಣು ಬೇಗ ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತೀನಿ ಅಷ್ಟೇ. ನೀವು ಹಾಗೆ ಟೊಮೆಟೊ ಹಣ್ಣು ಸ್ಮೂತ್ ಇದೆ ಅನ್ನೋದ್ರೆ ಹಾಗೆ ಮಾಡ್ಬೋದು, ಬಟ್ ಈ ಟೊಮೆಟೊ ಹಣ್ಣು ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋತೀನಿ. ಅದು ಬಾಡಿಸ್ಕೊಂಡಾದ ನಂತರ 1 ಕಪ್ಪು ಮೊಸರನ್ನ ಹಾಕ್ಕೋತೀನಿ. ಮೊಸರು ಹಾಕ್ಕೊಂಡ್ರೆ ಕುಷ್ಕ ರೈಸ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಮೊಸರು ಮತ್ತು ಖಾರ ಪುಡಿ, ಚಿಕನ್ ಮಸಾಲ ಅಥವಾ ಬಿರಿಯಾನಿ ಪೌಡರ್ ಅದು ಹಾಕ್ಕೋಬೋದು. ನಿಮಗೆ ಇಷ್ಟ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೋಬೋದು. ನಾನಿಲ್ಲಿ ಬಿರಿಯಾನಿ ಪೌಡರ್ ಎಲ್ಲ ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಚಿಕನ್ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಎಲ್ಲ ಮೊಸರೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಬಾಡಿಸ್ಕೊಬಿಟ್ಟು ನಂತರ ಅಕ್ಕಿನ ಹಾಕ್ಕೊಂಡಿದ್ದೀನಿ. 1.5 ಕಪ್ ಅಕ್ಕಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹುರ್ಕೋತೀನಿ. ಅಕ್ಕಿ ಬಿಸಿಯಾಗಿ ಏನಿದೆ ಅಕ್ಕಿಯಲ್ಲಿ ನೀರಂಶ ಇದೆ ಅದು ಹೋಗೋವರೆಗೂ ಹುರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅಕ್ಕಿ ಬೇಗನೆ ಬೇಯುತ್ತೆ. ಮತ್ತು ನಾನು ವಿಷಲ್ ಹೊಡೆಸಲ್ಲ, ನಿಮಗೆ ಗೊತ್ತಿರೋ ಹಾಗೆ ನಾನು ವಿಷಲ್ ಹೊಡೆಸಲ್ಲ. ನಾನು ಹಾಗೆ ಕುಕ್ಕರಲ್ಲಿ ಹಾಗೆ ಮಾಡಿಕೊಳ್ತೀನಿ. ಅದಕ್ಕೋಸ್ಕರ ನಾನು ಈ ಥರ ಅಕ್ಕಿ ನೆನೆಸ್ಕೊಂಡು ಅಕ್ಕಿಲಿರೋ ನೀರು ಹೋಗೋವರೆಗೂ ಹುರ್ಕೊಡ್ತೀನಿ. ಹುರ್ಕೊಂಡಾದ ನಂತರ ನಾನಿಲ್ಲಿ 3 ಕಪ್ 1.5 ನನಗೆ ಇಲ್ಲಿ ಸ್ವಲ್ಪ ಬೇಕಾಯಿತು, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮಸಾಲೆ ಟೇಸ್ಟ್ ನೋಡಿ ಉಪ್ಪೇನಾದ್ರು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಮತ್ತು ನಿಮಗೆ ಖಾರ ಇಷ್ಟ ಆಗಿಲ್ಲ ಅಂದರೆ ಈ ಟೈಮಲ್ಲಿ ಮಸಾಲೆ ಏನಾದ್ರು ಬೇಕಾದರೆ ಅದೇ ಟೇಸ್ಟ್ ಬರುತ್ತೆ, ಚೇಂಜ್ ಏನಾಗಲ್ಲ. ಸ್ವಲ್ಪ ಕುದಿ ಬರೋವರೆಗೂ ನಾನು ಹಾಗೆ ಬಿಡ್ತೀನಿ. ದೊಡ್ಡ ಕುದಿ ಬಂದ ತಕ್ಷಣ ಮತ್ತೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು 1 ಪ್ಲೇಟ್ ಮುಚ್ಚಿಟ್ಟು ಅದ್ರ ಮೇಲೆ ವಜ್ಜೆ ಏನಾದ್ರು ಇದ್ದರೆ ಅದನ್ನ ಇಡ್ತೀನಿ. ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ. ಬಿಸಿಯಾಗಿ ತುಂಬಾ ಉದುರಾಗಿತ್ತು, ಹಾಗೆ ಮಾಡಿ ತೆಗೆದಿದ್ದು ಅಷ್ಟೇ.
ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಅದರೊಟ್ಟಿಗೆ ನಾನು ಟೈಮ್ ಆಗಿತ್ತು ನಮ್ಮನೆಯವ್ರಿಗೂ ಕೂಡ, ಅವ್ರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಅವರು ತುಂಬ ಚೆನ್ನಾಗಿದ್ರು. ನೀವು ಇದನ್ನ ಚಟ್ನಿ ಜೊತೆ ತಿನ್ಬೋದು, ಏನಾದ್ರು ಕುರ್ಮ ಮಾಡಿದ್ರೆ ಅದರೊಟ್ಟಿಗೆ ತಿನ್ಬೋದು, ಮತ್ತು ಏನೂ ಇಲ್ಲ ಅಂದರೆ ಮೊಸರೊಟ್ಟಿಗೂ ತಿನ್ಬೋದು. ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಪಾತ್ರೆ ತಿಂಡಿ ಎಲ್ಲ ತಿಂದಾದ ತಕ್ಷಣ ನನ್ನ ಮಗಳನ್ನ ಮಲಗಿಸಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರೋ ಹೊತ್ತಿಗೆ 11 ಗಂಟೆ ಆಗಿಬಿಟ್ಟಿತ್ತು. ಆಮೇಲೆ ಪಾತ್ರೆ ತೊಳ್ಕೊತಾ ಇದ್ದೀನಿ. ಇದೊಂದು ಪುಟ್ಟ ವ್ಲಾಗ್ ಅಷ್ಟೇ. ವ್ಲಾಗ್ ಅಂತನಾದ್ರು ಕರಿಬೋದು ಅಥವಾ ಫುಡ್ ರೆಸಿಪೀಸ್ ವಿಡಿಯೋ ಅಂತನಾದ್ರು ಏನಾದ್ರು ಕರ್ಕೋಬೋದು. ಆಗಿರಲಿಲ್ಲ ಇಷ್ಟು ದಿನ ವೀಡಿಯೋ ಮಾಡೋದಕ್ಕೆ. ಅದೇ ಹೇಳ್ದೆ ಅಲ್ವಾ, ಮೊಬೈಲ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ ಅಂತ. ಈಗ ತೊಗೊಂಡು ಹೊಸದಾಗಿ ಮಾಡಿದ್ದಾಯಿತು. ಒಂದ್ಸಲ ಕುಷ್ಕ ರೈಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಪಾತ್ರೆ ಕೂಡ ತೊಳ್ಕೊಂಡಾಯಿತು. ಪಾತ್ರೆ ತೊಳ್ಕೊಂಡು ಬೆಳಗ್ಗೆನೇ ಪಾತ್ರೆ ಪೂಜೆ ನೆಲ ಒರೆಸೋದು ಕಸ ಗುಡಿಸೋದೆಲ್ಲ ಬೆಳಗ್ಗೆನೇ ಆಗಿರುತ್ತೆ. ಅದರಲ್ಲೂ ಮತ್ತೊಂದು ಸಲ ಅಡುಗೆ ಮಾಡಿರೋದ್ರಿಂದ ಅರ್ಜೆಂಟಲ್ಲಿ ಎಲ್ಲದೂ ಅಲ್ಲೇ ಮಾಡಿರ್ತೀವಿ, ಅಲ್ಲಲ್ಲೇ ಬಿಟ್ಟಿರ್ತೀವಿ. ಅದನ್ನು ಕ್ಲೀನಾಗಿ ಎತ್ತಿಟ್ಟು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಸಾಂಬಾರು ಮಾಡೋದಿದೆ, ಇನ್ನು ಅನ್ನ ಮಾಡೋದಿದೆ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.